ಐರನ್ ಫೆಸ್ಟ್ ಎಜುಕೇಷನ್ ಅಸೋಸಿಯೇಷನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆ ಕೋಲಾರ ಕಲಾಂ ಸಲಾಂ 8ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದ ಸಾರ ನೇಗಿಲ ಯೋಗಿ ದಿನಾಂಕ 9/2/2026 ಸೋಮವಾರ ಸಮಯ ಸಾಯಂಕಾಲ 5 ಗಂಟೆಗೆ ಸ್ಥಳ SBI ಬ್ಯಾಂಕ್ ಹತ್ತಿರ ಕೋಲಾರ. ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶ್ರೀ ಗಣನಾಥ ದೇವರು ದಿಗಂಬರೇಶ್ವರ ಸಂಸ್ಥಾನ ಮಠ ಕೋಲಾರ ಆಗಮಿಸುತ್ತಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಕೈಲಾಸನಾಥ್ ಮಹಾಸ್ವಾಮಿಗಳು ಸೀಲ್ವಂತ ಮಠ ಕೋಲಾರ ಇವರು ಕೂಡ ಆಗಮಿಸುತ್ತಾರೆ. ಅದೇ ರೀತಿಯಾಗಿ ಸಾನ್ನಿಧ್ಯ ವಹಿಸಿದಂಥ ಡಾಕ್ಟರ್ ಅಲ್ಹಾಜ್ ಬಕ್ತಿಯಾರ್ ಖಾನ್ ಪಠಾಣ್ ಖಾನ್ಕಾಯ್ ಗಫಾರಿಯಾ ಕೋಲಾರ ಇವರು ಕೂಡ ಆಗಮಿಸುತ್ತಾರೆ. ಈ ವರ್ಷ ವಿಶೇಷವಾಗಿ ತಮ್ಮ ಮುಂದೆ ತಿಳಿಯಪಡಿಸುವುದೇನೆಂದರೆ, ಉದ್ಘಾಟಕರಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಚಿವರು ಜವಳಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಹಾಗೂ ಉಸ್ತುವಾರಿ ಹಾವೇರಿ ಜಿಲ್ಲಾ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಕೂಡ ಆಗಮಿಸಲಿದ್ದಾರೆ. ಮತ್ತು ಸನ್ಮಾನ್ಯ ಶ್ರೀ ವಿಠಲ್ ಬ ಕಟಕ್ದೊಂಡ್ ಮಾನ್ಯ ಶಾಸಕರು ನಾಗ್ಟಾಣ್ ಮತಕ್ಷೇತ್ರ ಇವರು ಕೂಡ ಆಗಮಿಸುತ್ತಾರೆ. ಜ್ಯೋತಿ ಬೆಳಗು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವರು ಸನ್ಮಾನ್ಯ ಶ್ರೀ SR ಪಾಟೀಲ್ ಮಾಜಿ ಸಚಿವರು ಹಾಗೂ ನಿರ್ದೇಶಕರು DCC ಬ್ಯಾಂಕ್ ಬಾಗಲಕೋಟ್ ಇವರು ಕೂಡ ಆಗಮಿಸುತ್ತಾರೆ. ಸನ್ಮಾನ್ಯ ಶ್ರೀಮತಿ ರಮೀಜಾ ನದಾಫ್ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಸಮಿತಿ ವಿಜಯಪುರ ಇವರು ಕೂಡ ಆಗಮಿಸುತ್ತಾರೆ. ಸನ್ಮಾನ್ಯ ಶ್ರೀ RB ಪಕಾಲಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಕೋಲಾರ ಇವರು ಕೂಡ ಆಗಮಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ವಿಶೇಷವಾಗಿ ಮಾನ್ಯ ಶ್ರೀ ಮೊಹಮ್ಮದ್ ಮೊಹಸಿನ್ IAS ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇವರು ಕೂಡ ಆಗಮಿಸಲಿಕ್ಕೆ ಈಗಾಗಲೇ ತನ್ನ TP ಮುಖಾಂತರ ಕೂಡ ಕಳಿಸಿದ್ದಾರೆ. ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ IPS ಪೊಲೀಸ್ ಅಧಿಕಾರಿಗಳು ವಿಜಯಪುರ ಇವರು ಸಮಯಕ್ಕೆ ಪ್ರಯತ್ನ ಮಾಡಿ ತನ್ನ ಒಂದು ಉನ್ನತ ಹುದ್ದೆಯಲ್ಲಿ ಇರುವುದರಿಂದ ಅನೇಕ ಕಾರಣಾಂತರದಿಂದ ಬರುವುದನ್ನು ಸ್ವಲ್ಪ ಮಟ್ಟಿಗೆ ಅವರು ಸಮಯ ಮಾಡಿಕೊಂಡು ಬರುವ ನಿರೀಕ್ಷೆಯಲ್ಲಿ ಇದೆ. ಅದೇ ಪ್ರಕಾರವಾಗಿ ಮಾನ್ಯ ಶ್ರೀ ಡಾಕ್ಟರ್ ಔದ್ರಾಮ್ KS ಅಪರ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರು ಕೂಡ ಆಗಮಿಸಲಿದ್ದಾರೆ. ಅತಿಥಿಗಳಾಗಿ ನಮ್ಮ ಊರಿನವರು ಹಿರಿಯರು ಆದಂಥ ಶ್ರೀ CS ಗಿಡ್ಡಪ್ಪಗೋಳ್ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಕೋಲಾರ ಇವರು ಕೂಡ ಆಗಮಿಸುತ್ತಾರೆ. ಶ್ರೀ SR ಮೇಲ್ನಾಡ್ ಉಪಾಧ್ಯಕ್ಷರು ಪಟ್ಟಣ ಸಹಕಾರಿ ಬ್ಯಾಂಕ್ ಬಿಳಿಗಿ ಇವರು ಕೂಡ ಆಗಮಿಸುತ್ತಾರೆ. ಸನ್ಮಾನ್ಯ ಶ್ರೀ SP ಪತಂಗಿ ಹಿರಿಯರು ಹಾಗೂ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು ಆದಂಥ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಈ ಕಾರ್ಯಕ್ರಮ ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ತಮ್ಮೆಲ್ಲರ ಪ್ರಯತ್ನದಿಂದ ಮತ್ತು ಪಾಲಕರ ಒಂದು ಸಹಕಾರದಿಂದ ಈ ಶಾಲೆಯ ಶಿಕ್ಷಕರು ಮತ್ತು ಶಿಕ್ಷಕಿಯರ ಅವರ ಒಂದು ಸಹಕಾರದಿಂದ ಸ್ವಲ್ಪ ಪ್ರಮಾಣದಿಂದ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕನ್ನುವಂಥದ್ದು ಕೂಡ ಒಂದು ಆಸೆ ಇದೆ. ಆದರೆ ಇದಕ್ಕೆ ಎಲ್ಲರೂ ಕೂಡ ಸಹಾಯ ನೀಡಿ ಈ ಕಾರ್ಯಕ್ರಮವನ್ನು ಸರಿಯಾಗಿ 5 ಗಂಟೆಗೆ ಉದ್ಘಾಟನೆ ಮಾಡಿ 1-1.5 ತಾಸು ಅತಿಥಿಗಳು ಮತ್ತು ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟಕರಾದಂಥ ಸಚಿವರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮ ನೇಗಿಲ ಯೋಗಿ ಅನ್ನುವಂಥ ಕಾರ್ಯಕ್ರಮವನ್ನು ಕಥೆಯನ್ನು ಸಾರಾಂಶವನ್ನು ಬಹಳ ಪ್ರಯತ್ನದಿಂದ 1 ತಿಂಗಳವರೆಗೆ ಮಕ್ಕಳನ್ನು ತಯಾರು ಮಾಡಿದಂಥ ಕಾರ್ಯಕ್ರಮ ಎಲ್ಲರೂ ಕೂಡ ಪಾಲಕರು ಅಷ್ಟೇ ಅಲ್ಲ, ಗ್ರಾಮದ ಹಿರಿಯರು, ಗ್ರಾಮದ ಯುವಕರು ಎಲ್ಲರೂ ಶಾಂತ ರೀತಿಯಾಗಿ ಈ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಕುಳಿತು ಈ ಕಾರ್ಯಕ್ರಮವನ್ನು ನೋಡಿ ತಾವು ಆನಂದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಆಶೀರ್ವಾದ ಮಾಡಬೇಕಂತೇಳಿ ನನ್ನಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಆರಂಭವಾಗಿ 8ನೇ ವಾರ್ಷಿಕ ಕಾರ್ಯಕ್ರಮದಲ್ಲಿ ಸುಮಾರು ಈ ಕೋಲಾರ ಪಟ್ಟಣದ ಸುತ್ತಮುತ್ತಲಿನ 8ರಿಂದ 10 ಗ್ರಾಮದ ಮಕ್ಕಳು ಕೂಡ ಈ ಶಾಲೆಗೆ ಆಗಮಿಸುತ್ತಾರೆ.
ಅವರ ಮಕ್ಕಳ ಕಾರ್ಯಕ್ರಮ ನೋಡಲು ಪ್ರತಿಯೊಂದು ಗ್ರಾಮದಿಂದ ಪಾಲಕರು ಮತ್ತು ಅವರ ಪಾಲಕರ ಸ್ನೇಹಿತರು ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅನ್ನುವಂಥದ್ದು ಕೂಡ ನನಗೆ ಒಂದು ಆಶಾಭಾವನೆ ಇದೆ. ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಸುಮಾರು 2,000ಕ್ಕಿಂತ ಅಧಿಕ ಪಾಲಕರು, ಮಕ್ಕಳು ಮತ್ತು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಸೇರಿ 2,000 ಜನ ಸೇರುವಂಥ ನಿರೀಕ್ಷೆಯಲ್ಲಿದೆ. ತಾವು ಕೂಡ ಪತ್ರಕರ್ತರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ, ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ತಾವು ಈ ಕಾರ್ಯಕ್ರಮವನ್ನು ನೋಡಿ ಎಲ್ಲರಿಗೂ ಕೂಡ ಒಂದು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಈ ಒಂದು ಚಿಕ್ಕದಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಜೈ. ವಿಶೇಷವಾಗಿ ಒಂದು 2 ವಿಶೇಷ ಸನ್ಮಾನ ಇದೆ. ಒಂದು ಪ್ರಮುಖವಾಗಿ ಕೇವಲ ಕೋಲಾರ ಪಟ್ಟಣದ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಒಂದು 10 ರಿಂದ 12 ಗ್ರಾಮದ ವಿಶೇಷ ರೈತರನ್ನು ಕರೆಸಿ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದು ಕೂಡ ಈ ವೇದಿಕೆಯ ಕಾರ್ಯಕ್ರಮದಲ್ಲೇ ಉದ್ಘಾಟಕರ ನುಡಿಗಳ ಆದ ನಂತರ ಆ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೇವೆ. ಇದರ ಜೊತೆಯಲ್ಲಿ ಇವತ್ತು ಬೆಂಗಳೂರಿನಿಂದ ಮಾನ್ಯ ಶ್ರೀ ಮೊಹಮ್ಮದ್ ಮೊಹಸಿನ್ ಸಾಹೇಬರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಕೇವಲ 2 ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡಂಥವರಿಗೆ ಅವ್ರಿಗೂ ಕೂಡ ನಾವು ಕರೆಸಿ ಈ ವಿಶೇಷ ಶಾಲೆಯ ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವಂಥ ಕಾರ್ಯಕ್ರಮವನ್ನು ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಅವರಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇವೆಲ್ಲ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಜರುಗಿಸುವಂಥ ಕಾರ್ಯಕ್ರಮ ಅಂದರೆ ತಪ್ಪಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ರೈತರ ಬಗ್ಗೆ ಭಾಳ ಒಂದು ಚೆನ್ನಾಗಿ ಅದರ ಬಗ್ಗೆ ಒಂದು ಕಥೆಯನ್ನು ಕಟ್ಟಿದ್ದಾರೆ. ಮಕ್ಕಳು ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ನಮ್ಮ ಹಿರಿಯರು ಆ ರೈತಕ್ಕೆ ಬಗ್ಗೆ ವಿಶೇಷವಾಗಿ ಹಿಂದಿನ ಕಾಲದಲ್ಲಿ ರೈತಾಪಿ ಜನರು ಮಾಡಿಕೊಂಡಂಥ ರೈತರು ಕೆಲವೊಬ್ಬರು ಕೂಡ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ಅಥವಾ ಸ್ಟೇಜ್ ಮುಂಭಾಗದಲ್ಲಿ ಭಾಗವಹಿಸಿ ಅಂತ್ಯಪದವನ್ನು ಆಡುವಂಥ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದಾರೆ. ಇವೆಲ್ಲ ವಿಶೇಷವಾದಂಥ ಕಾರ್ಯಕ್ರಮಗಳು ಕೂಡ ಈ ಶಾಲೆಯಲ್ಲಿ ಜರುಗ್ತೇವೆ ಅನ್ನುವಂಥ ಮಾತನ್ನು ಕೂಡ ತಮಗೆ ಹೇಳುತ್ತಾ, ಕೇವಲ ಜನರಿಗೆ ಏನಾಗಿದೆ, ಇದು ಆಂಗ್ಲ ಮಾಧ್ಯಮ ಶಾಲೆ, ಬರೀ ಮಕ್ಕಳಿಗೆ ಇಂಗ್ಲೀಷ್ ಅಷ್ಟೇ ಕಲಿಸ್ತಾರೆ, ಸಂಸ್ಕೃತಿ ಕಲಿಸೋದಿಲ್ಲ ಅನ್ನುವಂಥದ್ದು ಜನರ ಬಳಿ ಭಾವನೆ ಬರಬಾರ್ದು. ನಾನು ಕೂಡ ಒಬ್ಬ ರೈತನ ಮಗನಾಗಿ ರೈತನ ಒಂದು ವ್ಯವಸಾಯ ಕೆಲಸ ಮಾಡಿ ರೈತನ ಬಗ್ಗೆ ಎಷ್ಟು ಕಷ್ಟ ಸುಖಗಳು ಇದೆ ಅನ್ನುವಂಥದ್ದು ಕೂಡ ಅರ್ಥ ಮಾಡಿಕೊಂಡು ಈ ಶಾಲೆಯಲ್ಲಿ ಮುಂದಿನ ದಿನಮಾನದಲ್ಲಿ ಕೇವಲ ನೌಕರಿ ಮಾಡಿ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ವ್ಯವಸಾಯವನ್ನು ಕೂಡ ಒಂದು ಉತ್ತಮ ತರಗತಿಯಲ್ಲಿ ನಮ್ಮ ಭಾರತ ದೇಶ ವ್ಯವಸಾಯದಲ್ಲಿ ಪ್ರಥಮ ಸ್ಥಾನ ಈ ಶಾಲೆಯ ಮಕ್ಕಳಿಂದ ಸಿಗಬೇಕು ಅನ್ನುವಂಥ ಆಸೆಯನ್ನು ಕೂಡ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ಪ್ರತಿಯೊಂದು ಸಂಪ್ರದಾಯ, ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು. ಇದು ವೈಭವದ ಮದುವೆ ಸಂಭ್ರಮ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ.